ಮಾಜಿ ಸಚಿವರಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿದೆ. ಹಠಾತ್ತಾಗಿ ಬೆಳವಣಿಗೆ ಆಗಿದೆ. ನಾನು ಈ ವಿಷಯವನ್ನು ಸಾರ್ವಜನಿಕವಾಗಿ ಏನು ಮಾತಾಡಲಿಕ್ಕೆ ನಾನು ಬಯಸೋದಿಲ್ಲ. ನೋಡಿ, ನಮ್ಮ ಪಾರ್ಟಿ ಸೈದ್ಧಾಂತಿಕ ಆಧಾರದಲ್ಲಿ ಕಟ್ಟಿ ಬೆಳೆಸಿದ ಪಾರ್ಟಿ. ನಮಗೆಲ್ರಿಗೂ ಒಂದೊಂದು ಜಾತಿ ಇದೆ. ನಮ್ಮ ಪಾರ್ಟಿಗೆ ಜಾತಿ ಇಲ್ಲ. ನಮ್ಮ ಪಾರ್ಟಿ ಸಿದ್ಧಾಂತದ ಆಧಾರದಲ್ಲಿ ಬೆಳೆದು ಬಂದಿದೆ. ನಾವು ಸಾಮಾಜಿಕ ನ್ಯಾಯ ಅನ್ಬೇಕಾದ್ರೂ ಕೂಡ ವಿವಿಧ ಜಾತಿ ಸಮಾಜಕ್ಕೆ ಸೇರಿದವರನ್ನ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ, ಎಲ್ಲ ಸಮಾಜಕ್ಕೂ ನೇತೃತ್ವ ಸಿಗುವಂತೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಹಾಗಂತ ಯಾವುದೇ ಜಾತಿಯವರಿದ್ರೂ ಅವರು ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕು, ಜಾತೀಯತೆಯನ್ನಲ್ಲ. ದುರ್ದೈವ ಸಂಗತಿ ಏನಾಗಿದೆ ಅಂದರೆ, ಸೈದ್ಧಾಂತಿಕ ಬದ್ಧತೆ ಇರತಕ್ಕಂಥ ಜಾತೀಯ ನೇತೃತ್ವವನ್ನು ಬೆಳೆಸಿ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಿದ್ಧಾಂತಕ್ಕಾಗಿ ಕೆಲಸ ಮಾಡುವಂಥ, ಸಮಾಜಕ್ಕಾಗಿ ಕೆಲಸ ಮಾಡುವಂಥ, ರಾಷ್ಟ್ರಕ್ಕಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣವನ್ನು ನಮ್ಮ ಪಾರ್ಟಿ ನಿರ್ಮಾಣ ಮಾಡಿ ಅವಕಾಶ ಮಾಡಿಕೊಡ್ತಾ ಇತ್ತು. ಅದನ್ನು ಕೆಲವರು ಏನು ಅಂದ್ಕೊಂಡ್ಬಿಟ್ರು, ಜಾತಿಗೆ ನಮ್ಗೆ ಲೀಡರ್ಶಿಪ್ ಅಂತ ಅಂದ್ಕೊಂಡ್ಬಿಟ್ರು. ಜಾತಿಗೆ ಲೀಡರ್ಶಿಪ್ ಅಲ್ಲ, ಸೈದ್ಧಾಂತಿಕ ನೇತೃತ್ವ ಎಲ್ಲ ಜಾತಿಯಲ್ಲೂ ಬೆಳೆದು ಬರಬೇಕು ಅಂತ ಲೀಡರ್ಶಿಪ್ಪನ್ನು ಕೊಟ್ಟಿದ್ದು. ಹಾಗಾಗಿ ಜಾತಿ ಅನ್ನೋದು ನಮಗಿದೆ, ನಮ್ಮ ಪಾರ್ಟಿಗಿಲ್ಲ. ನಮ್ಮ ಪಾರ್ಟಿ ಸಿದ್ಧಾಂತದ ಮೇಲೆ ನಡೆಯೋದು. ಆ ಸಿದ್ಧಾಂತ ಮತ್ತು ಸಮಾಜ ಹಿತವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಕೆಲಸ ಮಾಡಿದವರೇ ದೊಡ್ಡ ನಾಯಕರಾಗಿ ಜನಮಾನಸದಲ್ಲಿ ಬೆಳೆದರು. ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೆ ಮತ್ತು ಸಮಾಜದ ಹಿತವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಜನಪರ ಹೋರಾಟ ಮಾಡಿದ ಕಾರಣಕ್ಕೆ ದೊಡ್ಡ ನಾಯಕರಾಗಿ ಬೆಳೆದರು. ಹಾಗಾಗಿ ನಾವು ನಮಗಿರುವಂಥ ಮಿತಿಯನ್ನು ಅರ್ಥ ಮಾಡಿಕೊಂಡು ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಬೇಕು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಮೊನ್ನೆ ಸದನದಲ್ಲಿ ಅಮಾನತಾದಂಥ ಘಟನೆ 18 ಶಾಸಕರ ವಿಚಾರದಲ್ಲಿ ಶಾಸಕ ಸೋಮಶೇಖರ್ ಒಂದು ಆರೋಪ ಮಾಡಿದ್ದಾರೆ. ಬಿಜೆಪಿಯ ಬಲಾಢ್ಯ ನಾಯಕರು ಯಾರು ಕೂಡ ಸ್ಪೀಕರ್ ಪೀಠದ ಬಳಿ ಹತ್ತಿಲ್ಲ, ಬಡಪಾಯಿಗಳನ್ನು ಹತ್ತಿಸಿ ಸಸ್ಪೆಂಡ್ ಮಾಡಿಸಿದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಪ್ರತಿಕ್ರಿಯೆ ಸೋಮಶೇಖರ್ ಅವರೊಮ್ಮೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಲಿ. ತಾನು 2023 ಚುನಾವಣೆ ಗೆದ್ದ ದಿನದಿಂದ ತಾನು BJPಯ ಜೊತೆಗೆ ಭಾವನಾತ್ಮಕವಾಗಿ ಎಷ್ಟು ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಮಾತು ಕೃತಿ ಹೇಗಿತ್ತು ಅನ್ನೋದನ್ನು ಅವರು ಅರ್ಥೈಸ್ಕೊಳ್ಳಿ. ಹಾಗಾಗಿ ಅವರು ಅರ್ಥೈಸ್ಕೊಂಡ್ರೆ ಇನ್ಯಾವ ಸಾಕ್ಷಿಯ ಅವಶ್ಯಕತೆಯೂ ಇಲ್ಲ. ಆತ್ಮಸಾಕ್ಷಿಯೇ ಸತ್ಯವನ್ನು ಹೇಳುತ್ತೆ. ಸಹ ಅವರು ಹೇಳಿದ್ದಾರೆ, ನನಗೆ ಬಹಳ ಸಂತೋಷ ಆಗಿದೆ, ನನಗೆ ದುಃಖ ಅಂತೂ ಆಗಿಲ್ಲ, ಬಹಳ ಸಂತೋಷ ನೋಟಿಸ್ ಕೊಟ್ಟಿರೋದು. ನಾನೆಲ್ಲೂ ಸಹ ಪಕ್ಷ ವಿರೋಧಿ ಮಾಡಿಲ್ಲ, ಹಾಗಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. 2028ಕ್ಕೆ ಬಿಜೆಪಿ ತೀರ್ಮಾನ ಮಾಡದಿದ್ರೆ ನಾನೇ ನನ್ನ ತೀರ್ಮಾನವನ್ನು ಕೈಗೊಳ್ತೀನಿ ಅಂತ ಪ್ರತಿಕ್ರಿಯೆ ನೋಟಿಸ್ಗೆ ಕೊಟ್ಟಿರುವಂಥದ್ದು. ನಾನು ಅವರ ಹೇಳಿಕೆಗೆ ನಾನು ಕಾಮೆಂಟ್ಸ್ ಕೊಡೋಕ್ಕೆ ಬಯಸೋದಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಭಾವಿಸುತ್ತೆ. ಬೆಕ್ಕು ಮಾತ್ರ ಕಣ್ಣು ಮುಚ್ಕೊಂಡಿರುತ್ತೆ, ಜಗತ್ತಲ್ಲ.